ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಜೋಡಿ ಈ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರುತ್ತೆ. ನಾವು ಹೆಜ್ಜೆ ಇಟ್ಟರೆ ಎಂತ ಮೋಡಿಯನ್ನೂ ಮಾಡ್ತೇವೆ, ಕ್ರಾಂತಿಯನ್ನೂ ಮಾಡ್ತೇವೆ ಅಂತೇಳಿ ಮೆರೆದಿದ್ದಂತಹ ಇವರಿಗೆ ಇವತ್ತಿನ ಜಂಜಿಗಳು ಸರಿಯಾದ ಪಾಠವನ್ನ ಕಲಿಸಿದ್ದಾರೆ. ಈಗ ಜಂಜಿಗಳನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಜಂಜಿಗಳ ಮೇಲೆ, ಇವತ್ತಿನ ಯುವಶಕ್ತಿಯ ಮೇಲೆ, ಯುವಕರ ಹೋರಾಟವನ್ನ ಹತ್ತಿಕ್ಕೋ ಸಲುವಾಗಿ ಇವರು ಟೀಸರ್ ಗ್ಯಾಸ್ ಅನ್ನ ಬಳಸಿದ್ರು, ಗನ್ ಬಳಸಿದ್ರು, AK-47 ಬಳಸಿದ್ರು. ಕೊನೆಗೆ ಈ ದೇಶದ ಯುವಕರು ರಾಜೀನಾಮೆ ಕೊಟ್ಟು ಮನೆ ಕಳಿಸಿದ್ರು. ಯಾರು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಕೊನೆಗೆ ರಾತ್ರೋರಾತ್ರಿ ಈ ದೇಶದ ಪ್ರಧಾನಿ ದಿಗಿಲು ಬಿದ್ದು ಗಾಬರಿಯಾಗಿ ಸೆಲ್ಫಿ ವಿಡಿಯೋ ಮಾಡೋ ಲೆವೆಲ್ಗೆ ಈ ದೇಶದ ಯುವಶಕ್ತಿ ಅವರನ್ನ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಸ್ನೇಹಿತರಾಗಿದ್ರೆ ಈಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯ್ತು, ನೆಕ್ಸ್ಟ್ ಯಾರು? ಯಾಕೆಂದ್ರೆ ಈ ಯುವಕರ ಹೋರಾಟ ಇದು ಕೇವಲ ಕಾಕ್ರೋಚ್ ಪಾರ್ಟಿಗಳ ಹೋರಾಟ ಅಂತ ಅಷ್ಟೇ ನಾವು ಪರಿಗಣಿಸೋದಿಕ್ಕಾಗಲ್ಲ. ಕಾಕ್ರೋಚ್ನ ಈ ಒಂದು ಹೆಸರು ಇದೆಯಲ್ಲ, ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಯುವಕರನ್ನ ವ್ಯಂಗ್ಯ ಮಾಡಿದ್ರಲ್ಲ, ಸೊ ಆ ವ್ಯಂಗ್ಯವನ್ನ ಒಂದು ರೀತಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಒಂದು ದೇಶದ ಸರ್ವಾಧಿಕಾರಿಗಳ ಅಂಡಿಗೆ ಬರೆ ಎಳೆಯೋ ಲೆವೆಲ್ಗೆ ಹೋರಾಟ ಕಟ್ತಾರೆ ಅಂತಂದ್ರೆ ಅದು ಗ್ರೇಟೆ. ಏನೇ ಜಿರ್ಲೆಗಳು ಹಿಟ್ಟು ಹೊಡಿತಾರೆ, ಹಿಟ್ಟು ಸ್ಪ್ರೈ ಮಾಡ್ಬಿಡ್ತಾರೆ, ಜಿರ್ಲೆಗಳನ್ನು ತುಣಿದಾಕ್ಬಿಡ್ತಾರೆ, ಹಂಗೆ ಹಿಂಗೆ ಅಂತೇಳಿ ನರೇಂದ್ರ ಮೋದಿ ಅವರ ಭಕ್ತಾದಿಗಳು ಏನು ಮಾತಾಡಿದ್ದು ಕೊನೆಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು ಜಂಜಿಗಳು. ಅಂದ್ರೆ ಕಾಕ್ರೋಚ್ ಒಂದು ಯುವ ಸೈನ್ಯದ ಜೊತೆ ಈ ದೇಶದ ಎಲ್ಲ ವಲಯದ ಯುವಕರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಜಂಜಿಗಳಿಗೆ ಏನು ಗೊತ್ತಾಗಲ್ಲ, ಅವ್ರು ಬರೇ ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ, ಅವ್ರ ಯೋಚನೆಗಳೇ ಬೇರೆ ಅಂತೇಳಿ ಅಂದ್ಕೊಂಡಿದ್ದಂತ ಈ ಮೋದಿ ಸರ್ಕಾರಕ್ಕೆ ಈಗ ತಲೆ ಕೆಟ್ಟು ಹೋಗಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅತ್ಯಂತ ಗಂಭೀರವಾಗಿರಬೇಕು ಮತ್ತು ಅಧ್ಯಯನಶೀಲವಾಗಿರಬೇಕು ಮತ್ತು ಅದು ಯುವಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ತೃಪ್ತಿದಾಯಕವಾಗಿರಬೇಕು ಅನ್ನೋ ನೆಲೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಅದರ ಸಾರ್ಥಕತೆ ಯುವಕರ ಹೋರಾಟ. ಈಗ ಪ್ರಶ್ನೆ ಬಂದಿರೋದು, ಹಾಗಿದ್ರೆ ನೆಕ್ಸ್ಟ್ ಯಾರು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ಮುಗಿದೋಗ್ಬಿಡ್ತಾ? ಮುಂದಿನ ಸರತಿ ಯಾರ್ದು ಅಂತಂದ್ರೆ, ಇವರು ಬದಲಾವಣೆ ಮಾಡ್ಕೊಳ್ದೇ ಇದ್ರೆ ಮುಂದಿನ ಸರತಿ ಯಾರ್ದು ಅಂತ ಯಾರ್ಯಾರ್ದೆಲ್ಲ ಇರ್ಬೋದು ಅಂತ ನಾನು ಸುಮ್ಮನೆ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ, ನಿಮಗೆ ಯೋಚನೆ ಮಾಡ್ತಾ ಹೋಗಿ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಉಂಟಾಗಿದೆ. ಈ ಕೊಲ್ಲಿ ಯುದ್ಧದ ಕಾರಣಕ್ಕೋಸ್ಕರ ನಾವು ಈ ಇಂಧನದ ಅಭಾವದಿಂದ ಅಡಿಗೆ ಮನೆ ಯಾವ ರೀತಿ ಒಂದು ರೀತಿ ಹಾಟ್ ಪ್ರದೇಶ ಆಯಿತು ಅಂತ ನಾವೆಲ್ಲ ನೋಡಿದ್ದೀವಿ. ಸರತಿ ಸಾಲಲ್ಲಿ ಗ್ಯಾಸ್ಗಳಿಗೋಸ್ಕರ ಜನ ನಿಂತಿದ್ದು ಪರದಾಡಿದ್ದು ನಮಗೆಲ್ಲ ಗೊತ್ತಿದೆ. ಈಗ ಏನೋ ಒಂದು ದೊಡ್ಡ ಕ್ರಾಂತಿ ಮಾಡಿಬಿಡ್ತೀವಿ, ಇಷ್ಟೊತ್ತಿಗೆ ಪರ್ಯಾಯವನ್ನು ಹುಡ್ಕೋಬೇಕಾಗಿತ್ತು, ಸರಿಯಾದ ಪರ್ಯಾಯ, ಅದು ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಪರ್ಯಾಯವಾದ ಇಂಧನ ಮಾರ್ಗಗಳನ್ನು ಕಂಡುಕೊಳ್ಳಲಿಲ್ಲ. ಆದರೆ ಈಗ ಸಚಿವ ನಿತಿನ್ ಗಡ್ಕರಿ ಅವರು ಒಂದು ಈ ದೇಶಕ್ಕೊಂದು ಪರ್ಯಾಯ ಮಾರ್ಗ ಅನ್ನೋ ರೀತಿಯಲ್ಲಿ E20 ಪೆಟ್ರೋಲ್, ಎಥೆನಾಲ್ ಅನ್ನ ಮಿಕ್ಸ್ ಮಾಡಿರೋ ಒಂದು ಪೆಟ್ರೋಲ್ನ ತರ್ತಾ ಇದ್ದೀವಿ ಅಂತೇಳಿ ಎಲ್ಲ ಈಗಾಗಲೇ ಪೆಟ್ರೋಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಅಧ್ಯಯನ ಮಾಡಿದ್ದೀವಿ, ಹಾಗೆ ಹೀಗೆ ಅಂತೇಳಿ ಕಬ್ಬಿನ ರಸ ಮಿಕ್ಸ್ ಮಾಡಿ, ಮೆಕ್ಕೆಜೋಳ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಪೆಟ್ರೋಲ್ಗೆ ಆ ಇಂಜಿನ್ಗಳ ಕಥೆ ಏನು, ಇವ್ರು ಹೇಳ್ತಿದ್ದಾರೆ ಬಹಳ ನಾವು ಸ್ಟಡಿ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ. ಇದರಿಂದ ಒಂದು ದೊಡ್ಡ ಮಾಫಿಯಾ ಇದೆ. ನಿತಿನ್ ಗಡ್ಕರಿ ಅವರ ಪುತ್ರನದ ಒಂದು ದೊಡ್ಡ ಸಂಸ್ಥೆ ಇದೆ, ಅವ್ರಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಇದೆ. ಸೊ ಇಲ್ಲಿ ಲಾಭ ಮಾಡೋಕ್ಕೋಸ್ಕರ ದೇಶದ ಜನರಿಗೆ ಈ ಪೆಟ್ರೋಲಲ್ಲಿ ಎಥೆನಾಲ್ ಮಿಕ್ಸ್ ಮಾಡಿ ಅವರ ವೆಹಿಕಲ್ಗಳನ್ನೆಲ್ಲ ಶೆಡ್ಗೆ ಕಳಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ತಣ್ಣಗೆ ಆಕ್ರೋಶ ಶುರುವಾಗ್ತಾ ಇದೆ ಎಥೆನಾಲ್ ವಿರುದ್ಧ. ನಮಗೆ 100% ಪ್ಯೂರ್ ಪೆಟ್ರೋಲ್ ಬೇಕು, ಈ ಎಥೆನಾಲು ಮಣ್ಣು ಮಸಿ ಬೇಡ. ಆಮೇಲೆ ಸೈಂಟಿಫಿಕ್ ಆಗಿ ಈ ಎಥೆನಾಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಕಬ್ಬು ಬೆಳಿಬೇಕು, ಮೆಕ್ಕೆಜೋಳ ಬೆಳಿಬೇಕು, ಕಬ್ಬು ಬೆಳಿಬೇಕು ಅಂದರೆ ಸಿಕ್ಕಾಬಟ್ಟೆ ನೀರು ಬೇಕು. ಇದು ಬಹಳ ಒಂದು ರೀತಿ ನ್ಯಾಚುರಲ್ ಅಲ್ಲ. ಆಮೇಲೆ ಈ ದೇಶದ ಜನರಿಗೆ ಇದೊಂದು ಪೂರಕವಾಗಿಯೂ ಇಲ್ಲ. ಎಂಜಿನ್ಗಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ, ಶೆಡ್ಗಳಿಗೆ ಹೋಗ್ತವೆ. ಆ ಕಾರಣಕ್ಕೋಸ್ಕರ E20 ಜನತಾ ಪಾರ್ಟಿ ಅಂತ ಒಂದು ಹೊಸದು ಉಟ್ಕೊಳ್ತಾ ಇದೆ. ಆಮೇಲೆ ಆಮ್ ಆದ್ಮಿ ಪಾರ್ಟಿ ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಆಂದೋಲನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಹಾಗಿದ್ರೆ ನಿತಿನ್ ಗಡ್ಕರಿ ಅವರ ಸ್ಥಾನ, ಕುರ್ಚಿ ಅಲ್ಲಾಡ್ತಾ ಇದೆಯಾ ಗೊತ್ತಿಲ್ಲ. ಬಹುಶಃ ರೆಡಿ ಆಗ್ತಾ ಇದೆ, ವೇದಿಕೆ ರೆಡಿ ಆಗ್ತಿದೆ, ಹೋರಾಟದ ಸ್ವರೂಪಗಳು. ಏನ್ ಮಾಡೋಕ್ಕಾಗಲ್ಲ, ಇವ್ರು ಇವರು ಹುಚ್ಚಾಟಗಳಿಗೆ ದೇಶದ ಜನ ಪರಿತಪಿಸ್ತಿದ್ದಾರೆ. ಹಾಗಾಗಿ ಆ ಸಮಸ್ಯೆಯ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ನೆಕ್ಸ್ಟ್
ಈ ದೇಶದ ಆರ್ಥಿಕತೆ ಏನು ಹಣಕಾಸು ಸಚಿವೆ ಈ ದೇಶದ ಆರ್ಥಿಕತೆ ಅದೆಷ್ಟರ ಮಟ್ಟಿಗೆ ಉತ್ತುಂಗಕ್ಕೇರಿದೆ ಅಂತ ಭಾರತೀಯ ಪ್ರಜೆಗೆ ಗೊತ್ತಿದೆ. ರೂಪಾಯಿ ಮೌಲ್ಯ ಏನಾಗ್ತಾ ಇದೆ, GDP ಏನಾಗ್ತಾ ಇದೆ, ಆಮೇಲೆ ಆರ್ಥಿಕತೆಯ ಕತೆ ಏನಾಗ್ತಾ ಇದೆ. ನಾವು 5 ಟ್ರಿಲಿಯನ್ 6 ಟ್ರಿಲಿಯನ್ ಮಾಡ್ತೀವಿ ಅಂತ ಹೇಳಿ ಬಂಡಾಯಿ ಭಾಷಣ ಮಾಡ್ತಿದ್ದವ್ರು ಏನ್ ಮಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಈ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಹಳ್ಳ ಹಿಡಿಸಿದ್ದಾರೆ. ಸೊ ಕಾರಣ ಅದೇನೆ. ಮತ್ತೆ ಇಲ್ಲಿ ಉದ್ಯಮಶೀಲತೆ ಇಲ್ಲ, ನಮ್ಮ ಪ್ರಾಡಕ್ಟ್ಗಳು ದೇಶ ವಿದೇಶಗಳಿಗೆ ಹೋಗ್ತಾ ಇಲ್ಲ. ಇಲ್ಲಿ ಯುವಕರಿಗೆ ಕೆಲಸ ಸಿಕ್ಕರೆ, ಉದ್ಯಮ ಸಿಕ್ಕರೆ ಅದೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯುವಕರಿಗೆ ಉದ್ಯೋಗನೇ ಇಲ್ಲ ಅಂದಮೇಲೆ ಹೆಂಗಾಗಕ್ಕೆ ಸಾಧ್ಯ? ಉದ್ಯಮಗಳೇ ಇಲ್ಲ ಅಂದಮೇಲೆ ಹೆಂಗೆ ನಾವು ಬೇರೆ ದೇಶಗಳಿಗೆ ಕಳಿಸೋದಿಕ್ಕೆ ನಮ್ಮ ವಸ್ತುಗಳನ್ನ ಕಳಿಸೋದಿಕ್ಕೆ ಸಾಧ್ಯ? ನಮ್ಮ GDP ಗ್ರೋತ್ ಆಗೋದಿಕ್ಕೆ ಸಾಧ್ಯ. ಹಾಗಾಗಿ ನಿರ್ಮಲಾ ಸೀತಾರಾಮನ್ ವಿರುದ್ಧ ಏನಾದ್ರು ಜನಗಳು ರೊಚ್ಚಿಗೆ ಹೇಳ್ತಾರಾ? ಎದುರೇ ಹೇಳ್ಬೋದು. ಯಾಕಂದ್ರೆ ದೇಶದ ಆರ್ಥಿಕತೆ ಹಳ್ಳ ಹಿಡಿತಾ ಇದೆ. ಸೊ ಜನಜಿಗಳ ಹೋರಾಟ ಇವ್ರ ಮೇಲೂ ಇರ್ಬೋದು. ಇವರು ಸ್ವಲ್ಪ ಎಚ್ಚರವಾಗಿರೋದು ಒಳ್ಳೇದು. ಆನಂತರ ಸ್ನೇಹಿತರೆ, ಇದಾದ ನಂತರ ಅಮಿತ್ ಶಾ, ಈ ದೇಶದ ಗೃಹ ಸಚಿವ ಅಮಿತ್ ಶಾ ಏನ್ SIR ತಂದು SIR ಪ್ರಕ್ರಿಯೆ ಮೂಲಕ ಈ ದೇಶದ ಮತದಾರರ ಹಕ್ಕನ್ನ ಕಸಿದುಕೊಂಡಿದ್ದೇನು, ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವದ ಒಂದು ದಮನ ಮಾಡಿದ್ದೇನು, ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿ ಅವರ ಮತ ಹಕ್ಕನ್ನ ಕಸಿದುಕೊಂಡು ಒಂದ್ ರೀತಿ ಅಕ್ರಮ ಮಾರ್ಗದ ಮೂಲಕ ಅಧಿಕಾರಕ್ಕೆ ಬಂದಿದ್ದೇನು, NRC CAA, ಅಮಿತ್ ಶಾ ಅವರು ಜೊತೆಗೆ ಆಪರೇಷನ್ ಕಮಲ ಅನ್ನೋದು ಈ ಮೋದಿ ಅಮಿತ್ ಶಾ ಸೇರ್ಕೊಂಡು ಬರೀ ಚುನಾವಣೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವರು ಮಾಡಿದಂತಹ ಈ ಚುನಾವಣಾ ಅಕ್ರಮ ರಾಜಕಾರಣ ಇದೆಯಲ್ಲ, ಬರೀ ವಿರೋಧ ಪಕ್ಷಗಳೇ ಇರಬಾರ್ದು, ಬರೀ ನಮ್ದೇ ಇರಬೇಕು ಅನ್ನೋ ತರದ್ದು ಒಂದು ಚಿಂತನೆ ಇದೆಯಲ್ಲ, ಅದರ ವಿರುದ್ಧ. ಆಮೇಲೆ ಗೃಹ ಸಚಿವರಾಗಿ ಇತ್ತೀಚೆಗೆ ಈ CJP ಕಾರ್ಯಕರ್ತರ ಪ್ರತಿಭಟನೆ, ನೀಟ್ ವಿರುದ್ಧ ಪ್ರತಿಭಟನೆ ನಡೀತಲ್ಲ, ಅವರ ವಿರುದ್ಧ ಏನು ಕೋಲುಗಳಿಗೆ ಮಳೆ ಸಿಡಿಸ್ಕೊಂಡು ಹೊಡೆದಿದ್ದೇನು, ಟಿಯರ್ ಗ್ಯಾಸ್ ಸಿಡಿಸಿದ್ದೇನು, ಇದೆಲ್ಲ ಯುವಕರು ಮರ್ತಿಲ್ಲ. ಹಾಗಾಗಿ ಇದು ಅಮಿತ್ ಶಾ ಬುಡಕ್ಕೆ ಬರಬಹುದಾ ಈ ಯುವಕರು ಹೋರಾಟ? ಅವರು ಯೋಚನೆ ಮಾಡಬೇಕಾಗಿದೆ. ದೊಡ್ಡ ಮಟ್ಟದ ವೈಫಲ್ಯವಂತೂ ಮಾಡಿದ್ದಾರೆ ಈ ದೇಶದಲ್ಲಿ ಅಮಿತ್ ಶಾ. ಆಮೇಲೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಪಹಲ್ಗಾಮ್ ದಾಳಿ ಆಯ್ತು, ಭದ್ರತಾ ವೈಫಲ್ಯದ ಕತೆ ಏನು, ಉಗ್ರರು ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ರು. ಆಮೇಲೆ ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಆಯ್ತು. ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ಸೈನಿಕರು ಮೃತಪಟ್ಟರು. ಆ ವಿಚಾರವನ್ನ ಬಹಿರಂಗವನ್ನೇ ಪಡಿಸ್ಲಿಲ್ಲ, ನಮ್ಮ ಸೈನಿಕರು ಎಷ್ಟು ಜನ ಸತ್ತೋದ್ರು ಅಂತೇಳಿ. ಅದನ್ನು ಕೂಡ ಈ ದೇಶದ ಯುವಕರು ನೋಡ್ತಾ ಇದ್ದಾರೆ. ಆಮೇಲೆ ಮೇಜರ್ ನರವಣೆ ಅವರು ಬರೆದಂತ ವಿಚಾರ, ಚೀನಾ ಸೈನಿಕರು ಮತ್ತು ಭಾರತೀಯ ಸೈನಿಕರ ನಡುವೆ ಯುದ್ಧ ಆಗೋ ಸಂದರ್ಭದಲ್ಲಿ ಪರ್ಮಿಷನ್ಗಾಗಿ ಕೇಳಿದ್ರೆ ಒಂದು ತಟಸ್ಥ ಧೋರಣೆಯನ್ನ ಮಾಡಿದ್ರು ಅನ್ನೋ ವಿಚಾರವನ್ನ ರಾಹುಲ್ ಗಾಂಧಿ ಸದನದಲ್ಲಿ ಮಾತಾಡಿದ್ರು, ಸಂಸತ್ತಲ್ಲಿ. ಇದ್ರ ಬಗ್ಗೆ ರಾಜನಾಥ್ ಸಿಂಗ್ ಏನು ಮಾತಾಡ್ಲಿಲ್ಲ. ರಾಜನಾಥ್ ಸಿಂಗ್ ಅವರ ವಿರುದ್ಧನೂ ಯುವಕರು ಸಿಡಿದೇಳ್ಬಹುದು. ನೆಕ್ಸ್ಟ್ ಟಾರ್ಗೆಟ್ ಅವರೇ ಇರ್ಬೋದು. ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವರೆಲ್ಲ ಕಂಟಿನ್ಯೂಸ್ ಆಗಿ ವೈಫಲ್ಯ ಮಾಡ್ತಾನೆ ಇದ್ದಾರೆ. ಆಹಾ ಓಹೋ ಅನ್ನುವಂತ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಅದಾದ್ಮೇಲೆ ರೈತರಿಗೆ MSP ಕೊಡ್ತೀವಿ, ಅದು ಇದು ಅಂತೆಲ್ಲ ಹೇಳಿ ಮಾಡಿದ್ದಾಯ್ತು. ನೆಕ್ಸ್ಟ್ ಅಮಿತ್ ಶಾ ಆಯ್ತು, ರಾಜನಾಥ್ ಸಿಂಗ್ ಆಯ್ತು, ಆಮೇಲೆ ನಿರ್ಮಲಾ ಸೀತಾರಾಮನ್ ಆಯ್ತು, ಗಡ್ಕರಿ ಆಯ್ತು. ಲಿಸ್ಟ್ ದೊಡ್ಡದಿದೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯ್ತು. ಇಷ್ಟೆಲ್ಲ ನಡುವೆ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ, ಎಲ್ಲ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಿದ್ದಾರೆ, ಪ್ರಧಾನ ಮಂತ್ರಿ ಯಾವಾಗ ಅಂತ, ಪ್ರಧಾನ ಮಂತ್ರಿ ಯಾವಾಗ ಅಂತ, ಧರ್ಮೇಂದ್ರ ಹೋದ್ರು ನರೇಂದ್ರ ಯಾವಾಗ ಅಂತ ಹೇಳಿ ಯುವಕರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹ್ಯಾಶ್ಟ್ಯಾಗ್ ಹಾಕೊಂಡು ಒಂದು ಚಳುವಳಿ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರು ಸಾಧನೆ ಮಾಡಿದ್ರೆ ಅದು ಕ್ರೆಡಿಟು ನರೇಂದ್ರ ಮೋದಿ ಅವರಿಗೆ ಹೋಗುತ್ತೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ತುಂಬಾ ವೈಫಲ್ಯಗಳನ್ನ ಮಾಡಿರುವ ಮಹಾಮಂತ್ರಿ, ಪ್ರಧಾನಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರೇ. ಹಾಗಾಗಿ ದೊಡ್ಡ ಟಾರ್ಗೆಟ್, ಯುವಕರ ದೊಡ್ಡ ಟಾರ್ಗೆಟ್ ನರೇಂದ್ರ ಮೋದಿ ಅವರೇ ಇರಬಹುದು. ಟಾರ್ಗೆಟ್ ಮೀನ್ಸ್ ನಿಮ್ಮ ವೈಫಲ್ಯವನ್ನ ಖಂಡಿಸಿ ಅವ್ರು ಮುಲಾಜಿಲ್ದಂಗೆ ಕೆಳಗಿಳಿಸುವಂತ ಒಂದು ಹೋರಾಟ ಅಷ್ಟೇ. ಅವ್ರ ತಾಳ್ಮೆ ಕಟ್ಟೆ ಒಡೆದೋಗಿದೆ. ಯಾಕೆ ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಥವಾ ಯಾಕೆ ಕೆಳಗಿಳಿಸಬಹುದು ಅಂತಂದ್ರೆ, ನರೇಂದ್ರ ಮೋದಿ ಅವರು ಮಾಡಿದಷ್ಟು ವೈಫಲ್ಯ, ಅವ್ರು ಕೊಟ್ಟಷ್ಟು ಭರವಸೆಗಳು, ಅವರ ಸುಳ್ಳು ಹೇಳಿಕೆಗಳನ್ನ ಜನ ಕೇಳಿ ಸಾಕಾಗಿದೆ. ಏನೇನು ಬ್ಲಾಕ್ ಮನಿ ತರ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ಲ. ಆಮೇಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಅಲ್ಲ, 2 ಲಕ್ಷ ಉದ್ಯೋಗ ಕೊಡಕ್ಕಾಗ್ಲಿಲ್ಲ. ಕೊನೆಗೆ ಹೇಳಿದ್ದೇನು, ಚಾ ಪಕೋಡ. ಆಮೇಲೆ ಉದ್ಯೋಗ, ರೈತರಿಗೆ MSP ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲೂ ಅಟ್ರ್ ಫ್ಲಾಪ್ ಆದ್ರು. ಸ್ಕಿಲ್ ಇಂಡಿಯಾ ಇರಲಿ,
ಈ ಪ್ರಧಾನಮಂತ್ರಿ ಸ್ಕಿಲ್ ಇಂಡಿಯಾ ಯೋಜನೆಯಲ್ಲಿ ಸುಮ್ಮನೆ ಯಾರ್ಯಾರ್ದೋ ಫೇಕ್ ಹೆಸರುಗಳನ್ನೆಲ್ಲ ಸೇರಿಸಿ ಅವರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಅವರಿಗೆಲ್ಲ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ದೊಡ್ಡ ಲೂಟಿ ಆಗಿದೆ. ಸ್ಕಿಲ್ ಇಂಡಿಯಾ ಅಲ್ಲ, ಇದು ಸ್ಕಿಲ್ ಕರಪ್ಷನ್. ಇಲ್ಲಿ ಭ್ರಷ್ಟಾಚಾರ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಈ ದೇಶದ ಜನರಿಗೆ ಅರ್ಥ ಆಗಿದೆ. ನಾ ಖಾವುಂಗಾ ನಾ ಖಾನೆ ದೂಂಗಾ, ನಾನು ತಿನ್ನೋದಕ್ಕೂ ಬಿಡಲ್ಲ. ಅದೆಷ್ಟು ಚೆನ್ನಾಗಿ ನೀವು ಪಾಲನೆ ಮಾಡಿದಿರಿ ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಜೊತೆಗೆ ಸುತ್ತಮುತ್ತ ಇರುವಂತ ಒಂದಷ್ಟು ಉದ್ಯಮಿಗಳು ಅದೆಷ್ಟು ಪ್ರಮಾಣದಲ್ಲಿ ನುಂಗುತ್ತಾ ಇದ್ದಾರೆ. ನೀವು ವಿದೇಶಕ್ಕೆ ಹೋಗಿ ತಮ್ಮ ಆಪ್ತ ಉದ್ಯಮಿಗಳಿಗೆ ಯಾವ್ಯಾವೆಲ್ಲ ವಿಚಾರಕ್ಕೆ ಸೈನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಿ ಅಂತ ಈ ದೇಶದ ಜನ ನೋಡ್ತಾ ಇದ್ದಾರೆ. ಆಮೇಲೆ ನೀವು ಹೇಳಿದ್ದೇನು, ನಿಮ್ಮ ಭರವಸೆ ಏನು? ನರೇಂದ್ರ ಮೋದಿ ಅವರೇ, ನಿಮ್ಮ ಭರವಸೆ ನನ್ನ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಓಕೆ. ಧರ್ಮೇಂದ್ರ ಪ್ರಧಾನ್ಗಿಂತ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ, ಇವ್ರದ್ದು ರಾಜೀನಾಮೆ ಕೇಳಬೇಕೀಗ. ಇವರೇ ಮುಖ್ಯ ಟಾರ್ಗೆಟ್. ಈಗ 2025 ಹೊತ್ತಿಗೆ 5 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಭಾರತವನ್ನ ಅಂತ ಹೇಳಿದ್ರಿ. ಎಲ್ರಿ ಆಗಿದೆ ಭಾರತ 5 ಟ್ರಿಲಿಯನ್ ಎಕಾನಮಿ? ಬರೀ ದ್ವೇಷ ಭಾಷಣ, ಬರೀ ಗಲಾಟೆ, ಬರೀ ಹೇಳಿಕೆಗಳು, ಇದರಲ್ಲೇ ಮುಳುಗಿದ್ರೆ ಹೊರತು 5 ಟ್ರಿಲಿಯನ್ ಎಕಾನಮಿ ಭಾರತ ಇನ್ನೂ ಆಗಿಲ್ಲ. ಯಾವಾಗ? ಆಮೇಲೆ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಡಾಲರ್ನ ಇದು ಮಾಡ್ತಾ ಇದ್ರೆ ಎಷ್ಟಿತ್ತು? 55ರಿಂದ 60 ರೂಪಾಯಿ ಇತ್ತು ಒಂದು ಡಾಲರ್ಗೆ ರೂಪಾಯಿ ಬೆಲೆ. ಈಗ ನಿಮ್ಮ ಅವಧಿ ಎಷ್ಟಿದೆ? 96 ಇದೆ. ಇದೇನಾದ್ರು ಸ್ವಲ್ಪ ಡೌನ್ ಆದ್ರೆ ದೇಶ ದೊಡ್ಡ ದಿವಾಳಿ ಆಗೋ ಸ್ಥಿತಿಗೆ ಬಂದ್ಬಿಡುತ್ತೆ. ಏನ್ ಮಾಡಿದ್ರಿ ದೇಶಕ್ಕೆ ನೀವು ಬಂದು? ಏನ್ ಮಾಡಿದ್ರಿ ಹೇಳಿ ಫ್ರೆಂಡ್ಸ್ ಹೇಳ್ಬೇಕಲ್ವಾ ಫ್ರೆಂಡ್ಸ್? ರಾತ್ರಿ ನಿದ್ದೆ ಇಲ್ಲದೆ ದೇಶದ ಜನರನ್ನ ಮಿತ್ರೋ ಅನ್ನೋದು ಬಿಟ್ಬಿಟ್ಟು ಫ್ರೆಂಡ್ಸ್ ಅಂತಿರಲ್ಲ, ಹೇಳಿ ಫ್ರೆಂಡ್ಸ್, ಹೇಳ್ಬೇಕಲ್ವಾ? ಆಮೇಲೆ 2014ರಲ್ಲಿ 55 ಲಕ್ಷ ಕೋಟಿ ಇದ್ದಂತ ಸಾಲ, ಆ ಟೈಮಲ್ಲಿ 2014ರಲ್ಲಿ ನೀವು ಅಧಿಕಾರಕ್ಕೆ ಬಂದು ಕಳೆದ 12 ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನ್ ಗೊತ್ತಾ? 200 ಲಕ್ಷ ಕೋಟಿ ಸಾಲದ ಕೋಟಿ ದಾಟಿದೆ. ನೀವು ಮಾಡಿರೋ ದೊಡ್ಡ ಗನಂದಾರಿ ಕತೆ ಇದು. 200 ಲಕ್ಷ ಕೋಟಿ ಮಾಡಿದ್ರಿ ಸಾಲನ. ಇದಾ ನಿಮ್ಮ ಸಾಧನೆ? ಹಾಗಾಗಿ ಸ್ನೇಹಿತರೆ, ಈ ಒಂದು ಹೋರಾಟ ಇದೆಯಲ್ಲ, ಇದೊಂದು ಹೋರಾಟ ಒಂದಿಷ್ಟು ಗೋಧಿ ಮೀಡಿಯಾಗಳನ್ನ ಬದಿಗಿಟ್ಟ ಹೋರಾಟ, ಯುವಕರಿಗೆ ಸತ್ಯವನ್ನು ಕಂಡುಕೊಂಡಂತಹ ಹೋರಾಟ, ನಮ್ಮ ಕಳೆದ 12 ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡ್ತಿರುವ ಭ್ರಷ್ಟಾಚಾರವನ್ನ ಅರಿತ ಹೋರಾಟ, ಜೊತೆಗೆ ಯುವಕರು ಸುಮ್ಮನೆ ಶೋಕಿಗೆ ಇವರು ಹೋರಾಟ ಮಾಡಲ್ಲ, ಅವರು ಟಾರ್ಗೆಟ್ ಮಾಡಿದ್ರೆ ಬಿಡಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟ ಹೋರಾಟ ಮತ್ತು ಕೊಡುತ್ತಿರುವ ಹೋರಾಟ. ಬಹುಶಃ ಇನ್ನೊಂದು ಮಟ್ಟದ ಹೋರಾಟದ ಆಂದೋಲನವನ್ನು ರೂಪಿಸ್ತಿರುವಂತ ಜಂಜಿಗಳು ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಅವರ ಕತೆ ಏನು, ಅವರ ಅಜೆಂಡಾ ಏನು ಅನ್ನೋದನ್ನ ನಾವು ಶೀಘ್ರದಲ್ಲೇ ನೋಡೋಣ. ನಾಲಾಯಕಗಳು, ಅಸಮರ್ಥರು, ಅಯೋಗ್ಯರು, ಕೆಲಸ ಮಾಡಿದವರು ಮನೆಗೆ ಕಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಗೆ ನಿಧಾನಕ್ಕಾದರೂ ಈ ದೇಶದ ಯುವಕರು ಪ್ರಜ್ಞಾವಂತರಾಗ್ತಿರೋದೇ ಬಹಳ ಖುಷಿಯ ವಿಚಾರ. ಈಗ ಮೊಬ್ಬು ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮೋದಿ ಹೇಳಿದಕ್ಕೆಲ್ಲ ತಟ್ಟೆ ಹೊಡೆಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಒಳ್ಳೆಯ ವಿಚಾರ. ಸೊ ಕೊನೆಗೆ ಮೋದಿ ಆಡಳಿತವೇ ಕೊನೆಗೊಳ್ಳಬೇಕಾಗಿದೆ. ಅಲ್ಲಿಯವರೆಗೂ ಎಲ್ಲರೂ ಹೋರಾಟ ಮಾಡಬೇಕಾಗಿದೆ. ನಮಸ್ಕಾರ.